ಸ್ವಲ್ಪ ದಿನ ಹಿಂದೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ಪೋಲ್ ಹಾಕಿದ್ದೆ, ನಿಮ್ಗೆ ಇಷ್ಟ ಇರುವಂತಹ ಟಾಪಿಕ್ ನ ಚೂಸ್ ಮಾಡಿ ಅದ್ರ ಮೇಲೆ ವಿಡಿಯೋ ಮಾಡ್ತೀನಿ ಅಂತ. ಜಾಸ್ತಿ ಓಟ್ಸ್ ಮದ್ವೆ ವಿಷಯಕ್ಕೆ ಬಂದಿರೋದ್ರಿಂದ ನಾನು ಮದ್ವೆ ವಿಷಯದಲ್ಲಿ ಇರುವಂತಹ ಮೂಢನಂಬಿಕೆಗಳಾಗಿರ್ಬೋದು, ಮಿತ್ಸ್ ಆಗಿರ್ಬೋದು, ಇದನ್ನೆಲ್ಲಾನು ನಾನು ಬ್ರೇಕ್ ಮಾಡೋಣ, ಬರ್ಸ್ಟ್ ಮಾಡೋಣ ಅಂತ ಬಂದಿದ್ದೀನಿ. ಐ ಆಮ್ ಶೋರ್ ಲಾಸ್ಟ್ ಪಾಯಿಂಟ್ ನಿಮ್ಗೆ ತುಂಬಾನೇ ಶಾಕಿಂಗ್ ಆಗಿರುತ್ತೆ. ಸೊ ಫಸ್ಟ್ ಪಾಯಿಂಟ್ ಬಂದ್ಬಿಟ್ಟು, ಬರೀ ರಾಶಿ ನೋಡಿದ್ರೆ ಸಾಕಾಗಲ್ಲ, ರಾಶಿ ಯಾವ ನಕ್ಷತ್ರದಲ್ಲಿದೆ ಅಂತ ನೋಡ್ಬೇಕಾಗುತ್ತೆ. ನಕ್ಷತ್ರದ ಅಧಿಪತಿ ಯಾರಿರ್ತಾರೆ ಆ ತರ ಗುಣಗಳು ಇರುತ್ತೆ. ಸೊ ಹುಡ್ಗ ಮತ್ತೆ ಹುಡುಗಿದು ನಕ್ಷತ್ರ ಅಧಿಪತಿಗಳು ನೋಡಿದಾಗ ಮ್ಯಾಚ್ ಆದ್ರೆ ಹೊಂದಾಣಿಕೆಯಿಂದ ಇರ್ತಾರೆ, ಇಲ್ಲ ಅಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಸೆಕೆಂಡ್ ಪಾಯಿಂಟ್ ಬಂದ್ಬಿಟ್ಟು, ನಿಮ್ಮ ಜಾತಕದಲ್ಲಿ ವೀನಸ್ ಮತ್ತೆ ರಾಹು ಒಟ್ಟಿಗೆ ಕೂತಿದ್ರೆ ನೀವು ಲವ್ ಮ್ಯಾರೇಜ್ ನ ಪ್ರಿಫರ್ ಮಾಡಿ, ಇಲ್ಲ ಅಂದ್ರೆ ನಿಮ್ಮ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಅಥವಾ ಟ್ರೆಡಿಷನ್ ಸ್ವಲ್ಪ ಡಿಫ್ರೆಂಟ್ ಇರೋನು ಚೂಸ್ ಮಾಡಿ. ಸೇಮ್ ಇದ್ರೆ ನಿಮ್ಗೆ ಹೊಂದಾಣಿಕೆ ಆಗೋದು ಕಷ್ಟ ಆಗುತ್ತೆ, ಹಂಗೆ ಈಸಿಯಾಗಿ ಬೋರ್ ಆಗ್ಬಿಡುತ್ತೆ. ಮದ್ವೆ ಅನ್ನೋದು ಯಾವಾಗ್ಲೂ ಫ್ರೀ ವಿಲ್ ಅಲ್ಲ, ಅದು ಆಲ್ರೆಡಿ ನಮ್ಗೆ ಡೆಸ್ಟಿನ್ಡ್ ಆಗಿ ಬಂದಿರುತ್ತೆ. ಆದ್ರೆ ನಮ್ಮ ಕರ್ಮಗಳು ಈ ಡೆಸ್ಟಿನಿಯನ್ನು ಕೂಡ ಚೇಂಜ್ ಮಾಡ್ಬೋದು. ಹೋದ ಜನ್ಮದಲ್ಲಿ ಕೆಟ್ಟ ಕರ್ಮ ಆಯ್ತು, ಬರ್ತಾ ಬರ್ತಾ ಒಳ್ಳೆ ಕರ್ಮಗಳನ್ನ ಮಾಡ್ಕೊಂಡ್ ಬಂದಿದ್ರೆ ಈ ಕರ್ಮ ಇಂದನು ನಿಮ್ಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಇನ್ ಕೇಸ್ ಹೋದ ಜನ್ಮದಲ್ಲಿ ಒಳ್ಳೆ ಒಳ್ಳೆ ಕರ್ಮ ಮಾಡಿ ಈ ಜನ್ಮದಲ್ಲಿ ಕೆಟ್ಟ ಕರ್ಮ ಮಾಡಿದ್ರು ಅದು ಕೂಡ ನೆಗೆಟಿವ್ ಆಗಿ ನಿಮ್ಗೆ ಕನ್ವರ್ಟ್ ಆಗುತ್ತೆ. ಸೊ ಇವತ್ತಿಂದ ನಿಮ್ಗೆ ಒಳ್ಳೇದಾಗ್ಬೇಕಂದ್ರೆ ನೀವು ಒಳ್ಳೇದ್ ಮಾಡ್ತಾನೆ ಬನ್ನಿ.